ನಮಸ್ತೆ ಅಮ್ಮ. ಬನ್ನಿ ಸರ್. ನಮಸ್ತೆ ನಮಸ್ತೆ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಸರ್. ನೀವು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಹಾಂ, ಬಿಸಿಲು. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಅಂದ್ಬಿಟ್ಟು. ನಮ್ಮ ಶ್ರೀಮತಿ ಶಶಿಕಲಾ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಏನು ಮಾಡ್ತಿದ್ದೀರಾ ಸರ್ ನೀವು? ಸರ್ ನಾನು ITC ಸೇಲ್ಸ್ಮ್ಯಾನ್ ಆಗಿ ಮಾಡ್ತಾಯಿದ್ದೀನಿ ಸರ್. ಅದಾಗಿ ಒಂದು 6 ಗಂಟೆಗೆ ಬಂದುಬಿಡ್ತೀನಿ. 6 ಗಂಟೆ ಮೇಲೆ ಆಟೋ ಡ್ರೈವಿಂಗ್ ಮಾಡ್ತೀನಿ ಸರ್. ಹಾಂ ಸರ್. ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ. ನಮ್ಮ ಮನೆಯವರು ಹೌಸ್ ವೈಫು, ಮನೇಲಿ ಇರ್ತಾರೆ, ಮಗು ನೋಡ್ಕೊಂಡಿರ್ತಾರೆ. ಓಕೆ. ಅದು ಬಿಟ್ಟು ನೀವೇನು ಮನೇಲಿ ಏನು ಮಾಡ್ತೀರಮ್ಮ? ನಾನೇನು ಇಲ್ಲ ಸರ್, ಮನೇಲೇ ಇರ್ತೀನಿ. ಮಗು ಎಲ್ಲ ಬರುತ್ತಲ್ಲ, ಟ್ಯೂಷನ್ಗೆಲ್ಲ ಟ್ಯೂಷನ್ಗೆ ಏನೂ ಇಲ್ಲ, ನಾನೇ ಹೇಳ್ಕೊಡ್ತೀನಿ ಏನಿದೆ ಸ್ವಲ್ಪ. ಆಮೇಲೆ ಭರತನಾಟ್ಯ ಕ್ಲಾಸ್ಗೆ ಹೋಗುತ್ತೆ, ಕರ್ಕೊಬರ್ತೀನಿ ಅಷ್ಟೇ ಸರ್. ನಮ್ಮ ಮನೆಯವ್ರು ಏನು ಕೆಲಸಕ್ಕೆ ಕಳಿಸ್ತಾ ಇಲ್ಲ ಸರ್. ಓಕೆ ಓಕೆ ಸರ್. ಹೇಳಿ ಸರ್, ಆಟೋ ಕೆಲಸ ಮಾಡುವಾಗ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್ ನೀವು? ಒಳ್ಳೆ ಕೆಲಸ ಅಂದರೆ ಇವಾಗ ಗರ್ಭಿಣಿಯರು ಇರ್ತಾರೆ, ಆಮೇಲೆ ಏನೋ ಹುಷಾರಿರಲ್ಲ, ಅವ್ರೇನಾದರೂ ನಮ್ಮ ಆಟೋದಲ್ಲಿ ಬಂದರೆ ಸರ್ ನಾನು ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ, ಫ್ರೀ ಆಫ್ ಕಾಸ್ಟು. ಮತ್ತು ಏನಾದರೂ ನಮ್ಮ ಕೈಲಿ ಏನಾಗುತ್ತೋ ಸಹಾಯ ನಾನು ಮಾಡ್ತೀನಿ ಸರ್. ಒಬ್ಬೊಬ್ಬರು ಪಾಪ ನನ್ನ ಹತ್ರ ದುಡ್ಡಿಲ್ಲ ಅಣ್ಣ, ಇಲ್ಲೆಲ್ಲ ದೂರ ಊರಿಂದ ಬಂದುಬಿಟ್ಟಿದ್ದೀನಿ, ಅದು ಇದು ಅಂದಾಗಲೂ ನಾನು ದುಡ್ಡು ಕೊಟ್ಟಿದ್ದೀನಿ, ನನ್ನ ಕೈಯಿಂದನೇ ದುಡ್ಡು ಕೊಟ್ಟಿದ್ದೀನಿ. ಎಷ್ಟೋ ಸಲ ಅವ್ರ ಊರಿಗೆ ಹೋಗೋಕ್ಕೆ ಮೆಜೆಸ್ಟಿಕ್ ತನಕ ಫ್ರೀಯಾಗಿ ನಾನು ಆಟೋದಲ್ಲಿ ಕರ್ಕೊಂಡೋಗಿದ್ದೀನಿ. ಕರ್ಕೊಂಡೋಗಿ ಖರ್ಚಿಗೂ ದುಡ್ಡು ಕೊಡ್ತೀರಾ? ಅದು ಇಲ್ಲ ಅಂದರೆ ಮಾತ್ರ ನೋಡ್ತೀನಿ, ನೋಡಿದ್ರೆ ಗೊತ್ತಾಗುತ್ತೆ. ಆ ಥರ ಏನೋ ಒಂದು ಮಾಡ್ತೀನಿ. ನಮ್ಮ ಕೈಲಾದ ಏನೋ ಒಂದು ಸಣ್ಣ ಪುಣ್ಣ ಸಹಾಯ ಮಾಡ್ತೀವಿ ಸರ್. ದೇವರು ಭಗವಂತ ಮೆಚ್ಚೋ ಕಾರ್ಯ ಏನಿದೆ, ಸ್ವಲ್ಪ ದೇವ್ರು ನಮ್ಗೆ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸ್ವಲ್ಪ ಏನೋ ಮಾಡ್ತೀವಿ ಸರ್. ತುಂಬ ಒಳ್ಳೆ ಕೆಲಸ ಮಾಡ್ತೀವಿ ಸರ್. ಒಳ್ಳೇದಾಗಲಿ ನಿಮಗೆ. ಖಂಡಿತ ಸರ್. ಧನ್ಯವಾದ. ಮೇಡಮ್ ಅವರೇ, ಹೇಳಿ ಸರ್. ನಿಮ್ಮ ಮಗಳು ಏನು ಓದ್ತಿದ್ದಾಳೆ ಈಗ? ನಮ್ಮ ಮಗಳು 5th ಪಾಸ್, 6th ಆಗಿದೆ ಸರ್. ಇವಾಗ ನೆಕ್ಸ್ಟು 6th. ಚೆನ್ನಾಗಿ ಓದ್ತಾ ಇದೆ. ಓದಿನ ಜೊತೆ ಏನೇನು ಹವ್ಯಾಸಗಳಿದೆ ಆಕೆಗೆ? ಅಂದರೆ ಸರ್ ಮಾಮೂಲಿ ಅದು ಶ್ಲೋಕ ಎಲ್ಲ ಕಲಿತಾ ಇದೆ, ಮತ್ತೆ ಭರತನಾಟ್ಯ ಕ್ಲಾಸ್ಗೆ ಹೋಗುತ್ತೆ ಅಷ್ಟೇ ಸರ್. ಎಜುಕೇಶನ್ ಚೆನ್ನಾಗಿದೆ ಅಲ್ಲ. ನನಗೆ ಡ್ಯಾನ್ಸರ್ ಆಗಬೇಕು ಅಂತ ಇಷ್ಟ ಇತ್ತು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಎಜುಕೇಶನ್ ಚೆನ್ನಾಗಿರಬೇಕು ಅಂತ, ಅದು ಎರಡೂ ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಬ್ಯಾಲೆನ್ಸ್ ಮಾಡಿ. ಮುಂದೆ ಏನಾಗಬೇಕು ಅಂತ ಆಸೆ ಇದೆ ಮಗಳು? ನನಗೆ ಡ್ಯಾನ್ಸರ್ ಅಂತ ಇಷ್ಟ. ನಮ್ಮ ಮನೆಯವ್ರಿಗೆ ಒಳ್ಳೆ ಎಜುಕೇಶನ್ ಇರಬೇಕು, ಎಜುಕೇಶನ್ ಫಸ್ಟು ಆಮೇಲೆ ಮಿಕ್ಕಿದು ಅಂತ ಅವ್ರಿಗೆ. ಆದರೆ ನಮ್ಮ ಮಗಳು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಎಜುಕೇಶನ್ನು ಚೆನ್ನಾಗಿ ಮಾಡ್ತಾ ಇದೆ, ಮತ್ತೆ ಭರತನಾಟ್ಯ ಕ್ಲಾಸ್ ಹೋಗ್ತಾ ಇದೆ. ಅದು ಅದೃಷ್ಟ, ನೋಡೋಣ ಏನಾಗುತ್ತೋ ನೋಡೋಣ ಸರ್. ಆದರೆ ನನ್ನ ಮಗಳಿಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇದೆ ಸರ್. ಡಾಕ್ಟರ್ ಆಗಬೇಕು ಅಂತ? ಡಾಕ್ಟರ್ ಆಗಬೇಕು, ಅದ್ರ ಜೊತೆ ಆ್ಯಕ್ಟಿಂಗ್ ಕಲಿಬೇಕು ಅಂತ ಎರಡೂ ಇಷ್ಟ ಇದೆ. ಓಕೆ ಸರ್. ಸರ್, ನಿಮ್ಮ ಮನೆಗೆ ಬಂದ ತಕ್ಷಣ ನೋಡಿದೆ, ಅಲ್ಲಿ ಎಷ್ಟೊಂದು ಪ್ರಶಸ್ತಿ ಫಲಕಗಳಿತ್ತು, ಪ್ರಶಸ್ತಿ ಪತ್ರಗಳಿತ್ತು. ಅದೆಲ್ಲ ನಿಮ್ಮ ಮಗಳು ತೊಗೊಂಡಿರೋದೇನೋ ಸರ್? ಹೌದು ಸರ್. ನಮ್ಮ ಮಗಳು ಸ್ಕೂಲು ಇವನ್ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅದು ಒಂದು ಸ್ವಲ್ಪ ಸ್ಕೂಲಲ್ಲಿ ಏನೇ ಪಾರ್ಟಿಸಿಪೇಷನ್ ಮಾಡಿದ್ರು ಇದು ಮಾಡೋದು ನಾನು ಸೇರಿಸ್ತಾ ಇದ್ದೆ. ಯಾಕೆಂದರೆ ನಾವು ಓದೋ ಟೈಮಲ್ಲಿ ನಮ್ಗೆ ಆ ಚಾನ್ಸಸ್ ಇರಲಿಲ್ಲ. ನಮ್ಮ ಸ್ಟೇಜ್ ಫಿಯರು ನನಗೆ ಏನಿದೆ, ಈ ಸ್ಟೇಜ್ ಫಿಯರ್ ನಮ್ಮ ಮಗಳಿಗೆ ಇರಬಾರ್ದು ಅಂತ ನಾನು ಫಸ್ಟು UKGಯಿಂದನೂ ನಾನು ನಮ್ಮ ಮಗಳಿಗೆ ಕಲೆ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬರೋಂಗೆ ಮಾಡ್ತಾಯಿದ್ದೆ. ಏನೋ ದೇವ್ರ ದಯದಿಂದ ಸ್ವಲ್ಪ ಏನೋ ಒಂದು 10% ಕಲೆ ಅನ್ನೋದು ನಮ್ಮ ಮಗಳಿಗೆ ಕೊಟ್ಟಿದ್ದಾಳೆ. ಏನೋ ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಇನ್ನೂ ತಮ್ಮಂಥವ್ರು ಏನಾದರೂ ನಮಗೆ ಸ್ವಲ್ಪ ನಮ್ಮ ಮಗಳಿಗೆ ಏನಾದರೂ ಸ್ವಲ್ಪ ಏನಾದರೂ ಕಲೆಯಲ್ಲಿ ಏನಾದರೂ ಸ್ವಲ್ಪ ಸಹಾಯ ಮಾಡಿದ್ರೆ ನೋಡೋಣ. ನನಗೆ ಫಸ್ಟು ಮಗಳು ಪ್ರಿಫರೆನ್ಸ್ ಬಂದಿದೆ ಸರ್. ನನ್ನ ಮಗಳು ಚೆನ್ನಾಗಿ ಓದಬೇಕು, ಓದ್ತಾ ಜೊತೆಗೆ ಈ ಥರ ಆರ್ಟಿಸ್ಟ್ ಆಗಬೇಕು ಅನ್ನೋ ಆಸೆ ಆ ಮಗುಗೂ ಇದೆ ಅನಿಸುತ್ತೆ. ನಾನು ಕೇಳಿದಾಗಿಲ್ಲ ಅನ್ನುತ್ತೆ, ಅವ್ರ ಅಮ್ಮನ ಹತ್ರ ಅನ್ನುತ್ತೆ. ಏನೋ ಮಾಡಲಿ ಸರ್. ಏನೋ ಇಲ್ಲಿ ತನಕ ದೇವ್ರ ದಯದಿಂದ ಚೆನ್ನಾಗಿ ಓದ್ತಾ ಇದೆ. ಅದು ಇದು ಎರಡೂ ಇರಲಿ, ವಿದ್ಯೆನೂ ಇರಬೇಕು, ಕಲೆನೂ ಇರಬೇಕು ಸರ್. ಒಂದೇ ನೆಚ್ಕೊಂಡಿರಬಾರ್ದು ಈ ಕಾಲದಲ್ಲಿ, ನಿಮಗೆ ಗೊತ್ತಲ್ಲ. ಹೌದೌದು. ಅದೇ ಏನೋ ನಡೀತಾ ಇದೆ ಸರ್. ಅದೆಲ್ಲ ಅವಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಒಳ್ಳೆ ಚೆನ್ನಾಗೆಲ್ಲ ಸ್ಕೂಲಲ್ಲಾಗಲಿ ಇಂಟ್ರ್ ಸ್ಕೂಲ್ ಇದರಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಕಂಟಿನ್ಯೂಸ್ ಆಗಿ 3-4 ಇಯರ್ಸಿಂದ ಫಸ್ಟ್ ಪ್ರೈಸೇ ಹೊಡಿತಾ ಇದೆ ಸರ್. ನಾನೇ ಸರ್ ದಂಗಾಗ್ಬಿಟ್ಟೆ ಸರ್. 4 ಪೇಜ್ 5 ಪೇಜು ಒಂದೇ ಒಂದು ಇದಿಲ್ದ್ರೆ ಒಂದು ಸೀತೆ ಇದ್ರದ್ದು ಹೇಳ್ತು. ನನಗೆ ಇದಾಗೋಗ್ಬಿಡ್ತು, ಏನು ಇಷ್ಟೊಂದು ಇದಿದೆ, ಟ್ಯಾಲೆಂಟ್ ಇದೆ ಅಲ್ಲ. ನಾವು ಹೇಳಿದ್ರೆ ಅತಿಶಕ್ತಿ ಆಗುತ್ತೆ, ಒಂದ್ಸಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ನೀವು ಅಣ್ಣವರ ಅಭಿಮಾನಿ ಅಂತ ಗೊತ್ತಾಯ್ತು. ತುಂಬ ನಾನು ಹುಟ್ಟಿದಾಗ, ನಾನು ಬುದ್ಧಿ ಬಂದಾಗಿಂದ ಅಣ್ಣವರ ಅಭಿಮಾನಿ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಅಣ್ಣವರ ಅಭಿಮಾನಿನೇ. ಅವ್ರನ್ನ ನೋಡ್ಕೊಂಡು ಬೆಳೆದವ್ರು ನಾವು ಇಲ್ಲಿ ತನಕ. ನಾವು ಚಿಕ್ಕ ವಯಸ್ಸು ನಮ್ಮ ಆರಾಧ್ಯ ದೈವ ಅಂದರೆ ಅಣ್ಣವರೇ. ಫಸ್ಟು ಅಣ್ಣವರು, ಆಮೇಲೆ ಇದು ಅಂತ ಇದ್ವಿ, ಫ್ಯಾಮಿಲಿ ಅಂತ ಇದ್ವಿ.
ಖಂಡಿತ ಆ ಥರ ಅವ್ರ ಆಶೀರ್ವಾದ ನಿಮ್ಮ ಮಗಳ ಮೇಲೆ ಇರುತ್ತೆ. ನಮ್ಮ ಮೇಲೆ ಬಿದ್ದಿಲ್ಲ, ನಮ್ಮ ಮಗಳ ಮೇಲೆ ಆದ್ರೆ ಇರ್ಲಿ. ಬೀಳುತ್ತೆ ಬಿಡಿ. ಓಕೆ ಓಕೆ ಸರಿ. ನಿಮ್ಮ ಮಗಳು ಧೃತಿನ ಕರೀರಿ ಸರ್. ಅಮ್ಮ ಧೃತಿ ಬಾಮ್ಮ. ನಮಸ್ಕಾರ ಅಂಕಲ್. ನಮಸ್ಕಾರಮ್ಮ, ಕೂತ್ಕೊಮ್ಮ. ಹಾಯ್ ಧೃತಿ, ನಮಸ್ತೆ. ನಮಸ್ತೆ ಅಂಕಲ್. ಏನು ಓದ್ತಿದ್ಯಾ? ನಾನು ಇವಾಗ 5th ಪಾಸ್ ಆಗಿ 6th. ಹಾಂ ಹಾಂ. ಮತ್ತು ಹವ್ಯಾಸಗಳು? ನಾನು ಹಾಬಿ ಏನಂದರೆ ನಾನು ಡ್ಯಾನ್ಸ್ ಮಾಡ್ತೀನಿ ಫ್ರೀ ಆಗಿದ್ದಾಗ, ಮತ್ತು ಸ್ಟೋರಿ ಎಲ್ಲ ಓದ್ಕೊಂಡು ಹೇಳ್ತೀನಿ, ಮತ್ತು ಆ್ಯಕ್ಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಬಂದಷ್ಟು. ಮತ್ತು ಅಪ್ಪ ಅಮ್ಮನೂ ಸಪೋರ್ಟ್ ಮಾಡ್ತಾರೆ ನನಗೆ, ಓಕೆ. ಹೇಳ್ಕೊಡ್ತಾರೆ. ಏನಾಗಬೇಕು ಅಂತ ಆಸೆ ಇದೆಯಮ್ಮ ನಿನಗೆ? ನನಗೆ ಡಾಕ್ಟರ್ ಮತ್ತು ಡ್ಯಾನ್ಸರ್ ಆಗಬೇಕು ಅಂತ ಆಸೆ ಇದೆ. ಹಾಂ ಹಾಂ. ಆರ್ಟಿಸ್ಟ್ ಆಗಬೇಕಂತ ಆಸೆ ಇಲ್ಲ? ಆರ್ಟಿಸ್ಟೇ. ಆರ್ಟಿಸ್ಟೇ? ಹ್ಞೂ ಹ್ಞೂ. ಆ್ಯಕ್ಟ್ ಮಾಡ್ತೀಯಾ ಅವಕಾಶ ಸಿಕ್ಕಿದ್ರೆ? ಹಾಂ ಮಾಡ್ತೀನಿ. ಓಕೆ ಅಮ್ಮ. ಹಾಂ ಅಂಕಲ್. ಎಷ್ಟೊಂದು ಪ್ರಶಸ್ತಿ ಫಲಕಗಳು ಮತ್ತು ಪ್ರಶಸ್ತಿ ಪತ್ರಗಳು ನೋಡಿದೆ. ಹಾಂ ಯಾವುದಕ್ಕೆ ಯಾವುದೇ ತಗೊಂಡೆ ಅಂತೇಳಿ ನೆನಪಿದ್ಯಾ? ಹಾಂ ನೆನಪಿದೆ ಅಂಕಲ್. ಹೇಳಮ್ಮ. ಫಸ್ಟು ನಮಗೆ ಡಿ ಮೆಂಟಲ್ಸಲ್ಲಿ ಬ್ಯಾಟಲ್ ರೌಂಡ್ ಮಾಡಿದೆ ಡ್ಯಾನ್ಸ್ದು, ಅದರಲ್ಲಿ ಫಸ್ಟ್ ಪ್ರೈಸ್ ಬಂತು. ಮತ್ತು ಅಪ್ಪನ ಆಫೀಸಲ್ಲಿ ಕ್ಯಾಂಡಿ ಮಂದು ಲಾಂಚ್, ಚಾಕ್ಲೇಟ್ ಲಾಂಚ್ ಇರ್ಬೇಕಾದ್ರೆ ಅಲ್ಲೆಲ್ಲ ಪ್ರೋಗ್ರಾಮ್ ಮಾಡಿದ್ರು, ಅಲ್ಲಿ ಡ್ಯಾನ್ಸು ಆ್ಯಕ್ಟಿಂಗ್ ಎಲ್ಲ ಮಾಡಿ ಅಲ್ಲೂ ಪ್ರೈಸ್ ಬಂತು. ಮತ್ತು ಇವಾಗ ಸ್ಕೂಲಲ್ಲಿ ಸ್ಪೋರ್ಟ್ಸು ಮತ್ತು ಪೊಯಮ್ ರೆಸಿಟೇಷನ್ ಅದಕ್ಕೆಲ್ಲ ಫಸ್ಟ್ ಪ್ರೈಸ್ ಬಂದಿದೆ. ಮತ್ತು ಪ್ರತಿ ವರ್ಷ ಪ್ರತಿಭಾ ಕಾರಂಜಿಲಿ 1st ಸ್ಟ್ಯಾಂಡರ್ಡ್ to 5th ಸ್ಟ್ಯಾಂಡರ್ಡ್ ಎಲ್ಲ ಫಸ್ಟ್ ಪ್ರೈಸ್ ಬಂದಿದೆ ನನಗೆ. ಮತ್ತು ಆಶು ಭಾಷಣ ಅದರಲ್ಲೆಲ್ಲ ಪ್ರೈಸ್ ಬಂದಿದೆ. ಏಕಪಾತ್ರ ಅಭಿನಯ ಮಾಡ್ತೀಯಾ? ಹಾಂ ಮಾಡ್ತೀನಿ. ಅಮ್ಮ ನೀನೀಗ ಯಾರ ಅಭಿನಯ ಮಾಡ್ತಾ ಇದ್ದೀಮ್ಮ? ನಾನು ಅನ್ನೋರ್ ಸಿನಿಮಾ ಭಕ್ತ ಪ್ರಹ್ಲಾದ್ ಡೈಲಾಗ್ ಹೇಳ್ತಾ ಇದ್ದೀನಿ. ಹೇಳಮ್ಮ. ನಾನ್ ಯಾರು? ಕಶ್ಯಪ ಬ್ರಹ್ಮನ ಮಗ, ದ್ಯುತಿಗರ್ಭ ಸಂಚಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಪರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಪರಾಕ್ರಮಶಾಲಿ. ಆದಿತ್ಯ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಆದಿತ್ಯನ ಅಟ್ಟಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಾಳ ಸುತಾಳ ರಸಾತಾಳ ಮಹಾತಾಳ ಪಾತಾಳಗಳನ್ನೇ ಪಾತದಡಿಯಲ್ಲಿ ತುಳಿಯಿಟ್ಟ ಪರಾಕ್ರಮಶಾಲಿ. ಹಡಿಯಿಟ್ಟರೆ ಬೀರುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಏಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಆಶಾ ಜ್ಯೋತಿಯಿಂದ ಇನ್ನು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಥ್ಯಾಂಕ್ ಯು ಅಮ್ಮ. ಸೂಪರ್ ಅಮ್ಮ, ತುಂಬ ಚೆನ್ನಾಗಿ ಮಾಡಿದೆ. ಈಗ ಮತ್ತೆ ಯಾರ್ದಮ್ಮ ಮಾಡ್ತೀಯಾ? ನನ್ನ ಫೇವ್ರೇಟ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಡೈಲಾಗ್ ಹೇಳ್ತೀನಿ. ವೆರಿ ಗುಡ್, ಮಾಡಮ್ಮ. ಇರೋದೊಂದು ಜೀವನ, ಹಿಂದೇನಾಯ್ತು ಗೊತ್ತಿಲ್ಲ, ಮುಂದೇನಾಗುತ್ತೆ ತಿಳಿದಿಲ್ಲ, ನಾವು ಎಲ್ಲಿ ತಿಂತೀವಿ ಎಲ್ಲಿ ಮಲಗ್ತೀವಿ ಎಲ್ಲ ಬರ್ಬಿಟ್ಟಿದ್ದಾನೆ, ವಿಧಿ ನಮ್ದೇನಿಲ್ಲ. ಅಂಕಲ್ ಇನ್ನೊಂದು ಡೈಲಾಗ್ ಹೇಳ್ತೀನಿ. ಹಾಂ ಓಕೆ, ಹೇಳಮ್ಮ ಹೇಳಮ್ಮ. ಲೇ ಡೌಟ್ ರಾಜ, ನಾನಂತೂ ನಿಂತರ ಡೌಟೇ ಇಟ್ಕೊಂಡಿಲ್ಲ ಕಣೋ. ನಮ್ಮ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ, ಪಟಾಕಿ ಯಾವಂದೇ ಆಗಿರ್ಲಿ ಹಚ್ಚೋ ನಾವಾಗಿರ್ಬೇಕಷ್ಟೇ. ಸೂಪರ್ ಸೂಪರ್ ಅಮ್ಮ, ಚೆನ್ನಾಗಿ ಮಾಡು. ಥ್ಯಾಂಕ್ ಯು ಅಪ್ಪ. ತುಂಬ ಚೆನ್ನಾಗಿ ಮಾಡಿದಮ್ಮ. ಥ್ಯಾಂಕ್ಸ್ ಅಂಕಲ್. ಈಗ ಮತ್ತೆ ಯಾರ್ದು ಮಾಡ್ತೀಮ್ಮ? ವಿಷ್ಣುವರ್ಧನ್ ಸರ್ ಅವ್ರದ್ದು ಕದಂಬ ಡೈಲಾಗ್ ಹೇಳ್ತೀನಿ. ಮಾಡಮ್ಮ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆಳ್ಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಎದ್ದು ಬಂದ ಚರಿತ್ರೆನೇ ಇಲ್ಲ. ಸೂಪರ್ ಸೂಪರ್ ಕಂದ, ಸೂಪರ್. ಆಮೇಲೆ ಮಾಡ್ತೀನಿ. ಓ ಡ್ಯಾನ್ಸ್ ಮಾಡ್ತೀಯಾ? ಮಾಡ್ತೀನಿ. ವೆರಿ ಗುಡ್ ವೆರಿ ಗುಡ್.
ಸೂಪರ್ ಅಮ್ಮ ಚೆನ್ನಾಗಿ. ಹೇಗನ್ನಿಸ್ತು ಸರ್ ನಮ್ಮ ಮಗಳು ಪರ್ಫಾರ್ಮೆನ್ಸ್? ತುಂಬ ಚೆನ್ನಾಗಿ ಮಾಡ್ತಾಳೆ ಸರ್. ದೇವರ ಅನುಗ್ರಹ ನಿಮ್ಮ ಆಶೀರ್ವಾದ ಇದ್ದರೆ ಆಕೆ ಖಂಡಿತ ಸ್ಟಾರ್ ಆಗಿ ಮಿಂಚ್ತಾಳೆ. ಎಲ್ಲ ನಿಮ್ಮಂತೆ ದೊಡ್ಡವರ ಆಶೀರ್ವಾದ ನಿಮ್ಮ ಆಶೀರ್ವಾದನೂ ಇರ್ಬೇಕು ಸರ್ ಜೊತೆಗೆ. ನಮ್ಮದೇನಿಲ್ಲಪ್ಪ, ನಿಮ್ಮ ತಂದೆ ತಾಯಿ ಆಶೀರ್ವಾದ ದೇವರ ಆಶೀರ್ವಾದ ಇದ್ದರೆ ಖಂಡಿತ ಅವಳು ಸ್ಟಾರ್ ಆಗಿ ಬೆಳೆದೇ ಬೆಳಿತಾಳೆ. ಏನೋ ಸರ್ ಅಷ್ಟು ಮಾಡಿದ್ರೆ ನಿಮ್ಮ ಪುಣ್ಯ, ನಿಮ್ಮ ಪುಣ್ಯ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ ಸರ್, ಒಂದೇನೆ ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೆ ಮರಿಬೇಡಿ. ಹಾಗೆ ನಮ್ಮ ರೇಸಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ನೀಡಿ. ಈ ವಿಚಾರದಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇದ್ದಲ್ಲಿ ನಮ್ಮ ನಂಬರ್ಗೆ ಕರೆ ಮಾಡಿ. ತಕ್ಷಣ ರೇಸಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ ನಿಮ್ಮ ಮನೆ ಮುಂದೆ ಇರ್ತಾರೆ. ನಮಸ್ತೆ.